ನೀಡ್ಸ್ ಪಬ್ಲಿಕ್ ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ. ವೆಲ್ಕಮ್ ಟು ಟೆಕ್ ನ್ಯೂಸ್ ನಂಬರ್ 29. ಸೊ ಇವತ್ತಿನ ಟೆಕ್ ನ್ಯೂಸ್ ಅಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ನ್ಯೂಸ್ ಅನ್ನ ತಗೊಂಡ್ ಬಂದಿದ್ದೀನಿ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಆಮೇಲೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು. ಓಕೆ, ಫಸ್ಟ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸ್ಆಪ್ ಕಡೆಯಿಂದ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ವಾಟ್ಸ್ಆಪ್ ನ ಒಂದು ಹೊಸ ಪ್ರೈವಸಿ ಪಾಲಿಸಿ ನಿಯಮಗಳನ್ನ ನಾವು ಒಪ್ಕೊಳ್ಳೇಬೇಕು ಅಂತ ಇವರು ಹೇಳ್ತಾ ಇದ್ರು. ಸೊ ಇದು ಒಂದು ವಿವಾದಕ್ಕೆ ಕೂಡ ಈಡಾಗಿತ್ತು. ಸೊ ಇದಾದ ನಂತರ ಅದನ್ನ ವಾಪಸ್ ತಗೊಂಡ್ಬಿಟ್ಟು ಡೇಸ್ ಗಳನ್ನ ಮುಂದೆ ಹಾಕ್ತಾ ಬಂದಿದ್ರು. ಕೊನೆಗೆ ಮೇ 15ರ ಒಳಗಾಗಿ ನಾವು ಇವರ ಒಂದು ಖಾಸಗಿ ನೀತಿಯನ್ನ ಒಪ್ಕೊಳ್ಳೇಬೇಕು ಅಂತ ಒಂದು ಡೆಡ್ ಲೈನ್ ಅನ್ನು ಸಹಿತ ಕೊಟ್ಟಿದ್ದಾರೆ. ಇನ್ ಕೇಸ್ ನಾವು ಮೇ 15ರ ಒಳಗಾಗಿ ಇವರ ಒಂದು ಖಾಸಗಿ ನೀತಿಯನ್ನ ಒಪ್ಪಿಕೊಳ್ಳಿಲ್ಲ ಅಂತಂದ್ರೆ, ಅಕ್ಸೆಪ್ಟ್ ಮಾಡಿಲ್ಲ ಅಂತಂದ್ರೆ, ಸೊ ನಮ್ಮ ಒಂದು ಅಕೌಂಟ್ ಅನ್ನ ಡಿಲೀಟ್ ಮಾಡುವ ಒಂದು ಹೊರತಾಗಿ ಇವರ ಒಂದು ಸೇವೆಗಳಲ್ಲಿ ಒಂದು ನಿರ್ಬಂಧನೆಯನ್ನ ಕೊಡ್ತೀವಿ, ಆಮೇಲೆ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಹಾಕ್ತಿವಿ, ಸೇವೆಯನ್ನ ಕಡಿತಗೊಳಿಸ್ತೀವಿ ಅಂತ ಇವರು ಹೇಳ್ತಾ ಇರುವಂತದ್ದು. ಹೊಸ ನಿಯಮಗಳನ್ನ ಒಪ್ಕೊಳ್ಳುವಂತೆ ಬಳಕೆದಾರರಿಗೆ ನೆನಪಿಸ್ತೀವಿ. ಇನ್ ಕೇಸ್ ಅವರು ಒಪ್ಕೊಳ್ಳದೇ ಇದ್ರೆ ಕೆಲವೇ ದಿನಗಳಲ್ಲಿ ಸೀಮಿತವಾದ ಸೇವೆ ಮಾತ್ರ ಅಂತವರಿಗೆ ಲಭ್ಯವಾಗುತ್ತೆ. ಇದು ಏಕಕಾಲಕ್ಕೆ ಜಾರಿ ಆಗೋದಿಲ್ಲ. ಹೊರತಾಗಿ ಮೊದಲು ಬಳಕೆದಾರ ಒಂದು ಚಾಟ್ ಲಿಸ್ಟ್ ಅನ್ನ ನೋಡಕ್ಕೆ ನಿರ್ಬಂಧನೆಯನ್ನ ಕೊಡ್ತೀವಿ. ಆದಾಗ್ಯೂ ಕೂಡ ಒಂದು ಷರತ್ತನ್ನ ಒಪ್ಕೊಳ್ಳಿಲ್ಲ ಅಂತಂದ್ರೆ ಅವರಿಗೆ ಬರ್ತಕ್ಕಂತ ಒಂದು ಇನ್ಕಮಿಂಗ್ ಕರೆಗಳನ್ನ, ನೀವೇನು ವಾಟ್ಸಪ್ ಕಾಲ್ಸ್ ಅನ್ನ ಮಾಡ್ತಿರಲ್ಲ, ಸೊ ಇನ್ಕಮಿಂಗ್ ವಾಟ್ಸಪ್ ಕಾಲ್ಸ್ ಅನ್ನ ನಾವು ನಿರ್ಬಂಧನೆಯನ್ನಗೊಳಿಸ್ತೀವಿ. ಆದ್ರೂ ಕೂಡ ಒಪ್ಕೊಳ್ಳಿಲ್ಲ ಅಂತಂದ್ರೆ ನೋಟಿಫಿಕೇಶನ್ ಗಳನ್ನ ನಾವು ತಡೆ ಹಿಡಿತೀವಿ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಇಂಡೈರೆಕ್ಟ್ ಆಗಿ ವಾಟ್ಸಪ್ ನವರು ನಮ್ಮ ಒಂದು ಪ್ರೈವಸಿ ಪಾಲಿಸಿ ಡೇಟಾವನ್ನ ನೀವು ಒಪ್ಕೊಳ್ಳೇಬೇಕು ಅಂತ ಗ್ರಾಹಕರಿಗೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಸೊ ನಿಮ್ಗೆ ಏನ್ಸುತ್ತೆ ಅಂತ ಮಿಸ್ ಮಾಡದೆ ಕಮೆಂಟ್ ನಲ್ಲಿ ತಿಳಿಸಿ. ಆಮೇಲೆ ನೀವು ಇವರ ಒಂದು ಪ್ರೈವಸಿ ಪಾಲಿಸಿಯನ್ನ ಆಲ್ರೆಡಿ ಅಕ್ಸೆಪ್ಟ್ ಮಾಡಿದ್ರೋ ಇಲ್ವೋ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ನಲ್ಲಿ ತಿಳಿಸಿ. ಓಕೆನಾ, ನೆಕ್ಸ್ಟ್ ನ್ಯೂಸ್ ನೋಡೋಣ. ಸೊ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಕಡೆಯಿಂದ, ಅಂದ್ರೆ ಒಂದು ಗೌರ್ಮೆಂಟ್ ಕಡೆಯಿಂದ ಹೌದು ಒಂದು ಫೇಕ್ ನ್ಯೂಸ್ ಹರಿದಾಡ್ತಾ ಇತ್ತು ಇಂಟರ್ನೆಟ್ ನಲ್ಲಿ. ನಿಮಗೂ ಕೂಡ ಆಲ್ರೆಡಿ ವಾಟ್ಸಪ್ ನಲ್ಲಿ ಬಂದಿರಬಹುದು. ಈ ಒಂದು ಭಾರತದಲ್ಲಿ 5G ಒಂದು ಟವರ್ ನ ಪರೀಕ್ಷೆ ಮಾಡ್ತಾ ಇರೋದ್ರಿಂದ COVID-19 ಒಂದು 2ನೇ ಅಲೆ ಜಾಸ್ತಿ ಆಗಿದೆ ಅಂತ ಒಂದು ಫೇಕ್ ನ್ಯೂಸ್ ಹರಿದಾಡ್ತಾ ಇತ್ತು. ಸೊ ಹಾಗಾಗಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅವರು ಈ ಒಂದು ನ್ಯೂಸ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಭಾರತದಲ್ಲಿ ಒಂದು 5G ಟವರ್ ಗಳ ಒಂದು ಪರೀಕ್ಷೆಗೂ ಮತ್ತು COVID-19 ಒಂದು 2ನೇ ಅಲೆಗೂ ಯಾವುದೇ ರೀತಿ ಒಂದು ಸಂಬಂಧ ಇಲ್ಲ. ಸೊ ಇದೊಂದು ಫೇಕ್ ನ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಭಾರತದಲ್ಲಿ ಇದುವರೆಗೂ ಅಧಿಕೃತವಾಗಿ ಯಾವುದೇ ಒಂದು 5G ಟೆಸ್ಟ್ ಕೂಡ ಇನ್ನೂ ಆಗಿಲ್ಲ. ಸೊ ಹಾಗಾಗಿ ಜನಗಳು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇದೊಂದು ಕಂಪ್ಲೀಟ್ ಅದೊಂದು ಫೇಕ್ ನ್ಯೂಸ್ ಆಗಿರೋದ್ರಿಂದ ಇನ್ ಕೇಸ್ ನಿಮ್ಗೆ ಏನಾದರೂ ಬಂದಿತ್ತು ಅಂತಂದ್ರೆ ಆ ಒಂದು ಮೆಸೇಜ್ ಅನ್ನ ಡಿಲೀಟ್ ಮಾಡಿಬಿಡಿ, ಯಾರಿಗೂ ಕೂಡ ಫಾರ್ವರ್ಡ್ ಮಾಡಕ್ಕೆ ಹೋಗಬೇಡಿ. ಓಕೆನಾ, ನೆಕ್ಸ್ಟ್ ನ್ಯೂಸ್ SBI ಕಡೆಯಿಂದ. ನೀವೇನಾದ್ರೂ SBI ಗ್ರಾಹಕರಾಗಿದ್ದೀರಾ ಅಂತಂದ್ರೆ ನಿಮ್ಗೊಂದು ಗುಡ್ ನ್ಯೂಸ್ ಇರುವಂತದ್ದು. ಸೊ ನೀವೇನಾದ್ರೂ ನಿಮ್ಮ SBI ಖಾತೆಯನ್ನ ಒಂದು ಬ್ರಾಂಚ್ ಇಂದ ಮತ್ತೊಂದು ಬ್ರಾಂಚ್ಗೆ ನೀವು ವರ್ಗಾವಣೆ ಮಾಡ್ಕೋಬೇಕಾಗಿತ್ತು ಅನ್ಕೊಂಡಿದ್ದೀರಾ ಅಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಬ್ಯಾಂಕ್ಗೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೇವಲ ನಿಮ್ಮ ಮೊಬೈಲ್ ಫೋನ್ ಮೂಲಕ SBI ಯೋನೋ ಅಥವಾ SBI ಯೋನೋ ಲೈಟ್ ಎನ್ನುವಂಥ ಅಪ್ಲಿಕೇಶನ್ ಸಹಾಯದಿಂದ ನೀವು ನಿಮ್ಮ ಒಂದು ಖಾತೆಯನ್ನು ನಿಮಗೆ ಬೇಕಾದ ಒಂದು ಬ್ರಾಂಚ್ಗೆ ನೀವು ಟ್ರಾನ್ಸ್ಫರ್ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಉದಾಹರಣೆಗೆ ಈಗ ಕೋವಿಡ್ ಇರೋದ್ರಿಂದ ನೀವು ಬೆಂಗಳೂರಿನಿಂದ ನಿಮ್ಮ ಸ್ವಂತ ಊರಿಗೆ ಬಂದಿರ್ತೀರಾ, ನಿಮ್ಮ ಖಾತೆ SBI ನಲ್ಲಿ ಇತ್ತು ಅಂತಂದ್ರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಖಾತೆಯನ್ನು ನಿಮ್ಮ ಒಂದು ಊರಿನಲ್ಲಿರ್ತಕ್ಕಂಥ SBI ಬ್ರಾಂಚ್ಗೆ ನೀವು ಮೊಬೈಲ್ ಫೋನ್ ಮೂಲಕ ನೀವು ಆರಾಮಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಸೊ ಈ ಒಂದು ಕುರಿತಾಗಿ ಮೇ 7ನೇ ತಾರೀಕಿಗೆ SBI ಕಡೆಯಿಂದ ಟ್ವೀಟ್ ಮೂಲಕ ಇದನ್ನ ತಿಳಿಸಿದ್ದಾರೆ. ಸೊ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು SBI ಗ್ರಾಹಕರಿಗೆ. ಓಕೆನಾ, ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ ಕಡೆಯಿಂದ. ಸೊ ನೀವೇನಾದ್ರೂ ನಿಮ್ಮ ಮೊಬೈಲ್ ಫೋನಲ್ಲಿ ಗೂಗಲ್ ಡ್ರೈವ್ನ ಉಪಯೋಗಿಸ್ತಾ ಇದ್ದೀರಾ ಅಂತಂದ್ರೆ, ಸಾಮಾನ್ಯವಾಗಿ 90% ಜನ ಗೂಗಲ್ ಡ್ರೈವ್ನ ಉಪಯೋಗಿಸ್ತಾ ಇರ್ತೀರಾ, ಜಿಮೇಲ್ ಅನ್ನ ಉಪಯೋಗಿಸ್ತಾ ಇರ್ತೀರಾ. ಸೊ ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಡಿಫಾಲ್ಟ್ ಆಗಿ ನಿಮ್ಮ ಒಂದು ಫೋಟೋಸ್ಗಳು ಗೂಗಲ್ ಡ್ರೈವ್ನಲ್ಲಿ ಸೇವ್ ಆಗ್ತಾ ಇರುತ್ತೆ, ಸಿಂಕ್ ಆಗ್ತಾ ಇರುತ್ತೆ. ಸೊ ಲಾಸ್ಟ್ ಇಯರ್ ಗೂಗಲ್ನವ್ರು ಹೇಳಿದ್ರು, ಬರುವ ಒಂದು ವರ್ಷದಿಂದ ಅಂದರೆ ಈ ಒಂದು ಜೂನ್ 1ನೇ ತಾರೀಕಿಂದ ಗೂಗಲ್ ಡ್ರೈವ್ನಲ್ಲಿ ಕೇವಲ 15 GB ವರೆಗೂ ಸ್ಪೇಸನ್ನು ಮಾತ್ರ ನಾವು ಕೊಡ್ತೀವಿ. 15 GB ಹೆಚ್ಚಿನ ಒಂದು ಸ್ಪೇಸ್ ನಿಮಗೇನಾದರೂ ಬೇಕಾಗಿತ್ತು ಅಂದರೆ, ಸ್ಟೋರೇಜ್ ಬೇಕಾಗಿತ್ತು ಅಂತಂದರೆ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಈ ಒಂದು ಮೇ 31ನೇ ತಾರೀಕು ಡೆಡ್ಲೈನ್ ಇರೋದ್ರಿಂದ 15 GB ಹೆಚ್ಚಿನ ಒಂದು ಗೂಗಲ್ ಡ್ರೈವ್ ಸ್ಪೇಸನ್ನು ನೀವು ಉಪಯೋಗಿಸಿದ್ದೀರಾ ಅಂತಂದರೆ, ಹೆಚ್ಚಿನ ಒಂದು ಡೇಟಾನ ನೀವು ಇತ್ತು ಅಂತಂದರೆ ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ಗಳಿತ್ತು ಅಂತಂದರೆ ಗೂಗಲ್ ಡ್ರೈವ್ನಲ್ಲಿ ಜಸ್ಟ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಇದು ತುಂಬ ಜನರಿಗೆ ನೆನಪಿರಲ್ಲ. ಈ ವಿಡಿಯೋನ ಶೇರ್ ಮಾಡೋ ಮೂಲಕ ನಿಮ್ಮ ಸ್ನೇಹಿತರಿಗೆ ನೀವು ನೆನಪಿಸ್ಬೋದು. ಸೊ ಯಾವ ರೀತಿ ಒಂದು ಫೋಟೋಸನ್ನು ಡೌನ್ಲೋಡ್ ಮಾಡೋದು ಅಂತ ನೋಡೋದಾದರೆ photos.google.comಗೆ ವಿಸಿಟ್ ಮಾಡಿ. ನಿಮ್ಮೊಂದು ಗೂಗಲ್ ಖಾತೆಯಿಂದ ಲಾಗಿನ್ ಆಗಿ ಇದಾದ ನಂತರ ಫೋಟೋಸನ್ನು ಓಪನ್ ಮಾಡಿಬಿಟ್ಟು ನೀವು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನಿಮ್ಮ ಒಂದು ಫೋಟೋಸ್ಗಳನ್ನು ಈಸಿಯಾಗಿ ಡೌನ್ಲೋಡ್ ಕೂಡ ಇಲ್ಲಿ ಮಾಡ್ಕೊಳ್ಬೋದು. ಓಕೆನಾ, ನೆಕ್ಸ್ಟ್ ನ್ಯೂಸು ಇಂಟೆಲ್ ಕಡೆಯಿಂದ. ನೀವೇನಾದರೂ ಹೈ ಎಂಡ್ ಲ್ಯಾಪ್ಟಾಪ್ಸ್ ಅನ್ನ ಅಥವಾ ಡೆಸ್ಕ್ಟಾಪ್ ಅನ್ನ ಖರೀದಿ ಮಾಡಬೇಕಾಗಿತ್ತು ಅನ್ಕೊಂಡಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಇದೊಂದು ನಿಮಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹೌದು, ಇಂಟೆಲ್ ಅವರ ಒಂದು 11th ಜನರೇಷನ್ ಟೈಗರ್ ಲೇಕ್ H ಪ್ರೊಸೆಸರ್ಗಳು ಬರುವ ಒಂದು ಲ್ಯಾಪ್ಟಾಪ್ಸ್ಗಳಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ.
ಬರುವ ಒಂದು 80ಕ್ಕೂ ಹೆಚ್ಚು ಲ್ಯಾಪ್ಟಾಪ್ಸ್ಗಳಲ್ಲಿ ಈ ಒಂದು ಪ್ರೊಸೆಸರ್ನ ಆಲ್ರೆಡಿ ಉಪಯೋಗಿಸಿದಾರಂತೆ. ಡೆಲ್, HP, ರೇಸರ್, MSI ಮತ್ತು ಆಸಸ್ ಲ್ಯಾಪ್ಟಾಪ್ಗಳಲ್ಲಿ ಈ ಒಂದು ಪ್ರೊಸೆಸರ್ ಬರ್ತಾ ಇರುವಂಥದ್ದು. ಇನ್ ಕೇಸ್ ನೀವು ಹೈ ಎಂಡ್ ಲ್ಯಾಪ್ಟಾಪ್ನ ಅಥವಾ ಡೆಸ್ಕ್ಟಾಪ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತಂದರೆ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಓಕೆ, ಇದು ಇವತ್ತಿನ ಒಂದು ಟೆಕ್ ನ್ಯೂಸ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.